ಅಲ್ಲ ಬರೋದು ಕರ್ತವ್ಯ. ನಮ್ಮ ಸಿನಿಮಾಗಿಂತ ಡಬ್ಬಿಂಗಲ್ಲೇ ಎಲ್ಲ ಡೀಟೇಲ್ಸ್ ನೋಡ್ಬಿಟ್ಟಿದೆ. ಆಡಿಯನ್ಸ್ ರಿಯಾಕ್ಷನ್, ಅವ್ರು ನಗೋದು, ಆ ಕಾಮಿಡಿಗೆಲ್ಲ ನಗ್ತಿರೋವಾಗ ಮತ್ತು ಆ ಸೀರಿಯಸ್ ಎಮೋಷನಲ್ ಅವ್ರು ಫೀಲ್ ಮಾಡೋದಾಗೆ ನಮಗೆ ಎಲ್ಲ ಖುಷಿ ಸಿಗೋದು. ಸೊ ನಾನು ಸಿನಿಮಾ ಸುಮ್ಮನೆ ಪರದೆ ನೋಡಿದೆ, ಬಟ್ ಆಡಿಯನ್ಸು ನನ್ನ ಪಕ್ಕದಲ್ಲಿ ಫ್ಯಾಮಿಲಿ ಎಲ್ಲ ಕೂತಿದ್ರು, ಅವರೆಲ್ಲ ನಗ್ತಿದ್ದ ಕಾಮಿಡಿ ಖುಷಿ ಆಗ್ತಿತ್ತು. ಅಷ್ಟೇ ಅಲ್ಲ, ಈ ಎಲ್ಲ ಶಂಕು ಪ್ರತಿಫಲ ಆಡಿಯನ್ಸ್ ಎಂಜಾಯ್ ಪಡ್ತಿದ್ದಾರೆ ಅಂದಾಗ. ಆ್ಯಂಡ್ ಮೋಹನ್ ಸರ್ ಪ್ರೀವಿಯಸ್ ಸಿನಿಮಾ ನೋಡಿದ್ರೆ ಅವ್ರ ಕಾಮಿಡಿನೇ ಪ್ಲಸ್ ಅವ್ರಿಗೆ, ಅವ್ರ ವೇ ಆಫ್ ಡಾರ್ಕ್ ಹ್ಯೂಮರ್ ಅದೇ ಅವ್ರಿಗೆ ಪ್ಲಸ್. ಸೊ ಈ ಸಿನಿಮಾದೂ ಗುರುನಾಥ್ ಹೇಳ್ತಾರೆ 110 minutes ನನಗೆ ಹೋಗಿದ್ದೆ ಗೊತ್ತಾಗಲಿಲ್ಲ. ನಾವೇ ಮಾಡಿದ್ದೀವಿ, ಆ್ಯಕ್ಟ್ ಮಾಡಿದೆ, ಬಟ್ 110 minutes ಹೋಗಿದ್ದೆ ಗೊತ್ತಾಗಲಿಲ್ಲ, ಅಷ್ಟು ಕಾಮಿಡಿ ವರ್ಕ್. ಸೊ ಎಲ್ಲ ಕ್ರೆಡಿಟ್ ಮೋಹನ್ ಸರ್. ಒಂದಿಷ್ಟು ಹಿರಿಯ ನಟರ ಜೊತೆ ನಟನೆ ಮಾಡುವಂಥ ಅವಕಾಶ ಸಿಕ್ಕಿದೆ. ರಘು ಸರ್ ಇರ್ಬೋದು, ಅವಿನಾಶ್ ಸರ್ ಇರ್ಬೋದು. ಸೊ ಹೇಗಿತ್ತು ಅವರ ಜೊತೆ ಒಡನಾಟ? ಮುಂಚೆನೂ ಮಾಡಿದ್ವಿ, ರಘು ಸರ್ ಜೊತೆ ಒಂದು 2-3 ಫಿಲ್ಮ್ಸ್ ಮಾಡಿದ್ವಿ, ಅವಿನಾಶ್ ಸರ್ ಜೊತೆ ಮಾಡಿದ್ವಿ. ಸೊ ಇಲ್ಲೇನಾಯ್ತು ಅಂದರೆ ಎಲ್ಲ ಫ್ರೆಂಡ್ಸ್ ಆಗಿದ್ವಿ. ಮೋಹನ್ ಸರಿಂದ ಎಲ್ಲರೂ ಒಟ್ಟಿಬಿಡಿದ್ವಿ, ಎಲ್ಲರೂ ಗುರು ಪರಿಚಯ ಇದ್ರು, ಚಿಕ್ಕಣ್ಣವ್ರ ಪರಿಚಯ, ಅರ್ಚನಾ ನಾನು ವಾಸು ಮಾಡಿದ್ವಿ. ಸೊ ಎಲ್ಲರೂ ಪರಿಚಯ ಇತ್ತು. ಬಟ್ ಒಂದು ಸಿನಿಮಾಲಿ ಎಲ್ಲೋ ಒಂದು 3-4 ದಿನ ಮಾಡ್ತಿದ್ವಿ. ಇಲ್ಲಿ ಫುಲ್ ಲೆಂತ್ ಎವ್ರಿ ಡೇ ಆಲ್ಮೋಸ್ಟ್ ಒಂದು 80-85 days ವಿ ವರ್ ಲೈಕ್ ಅ ಫ್ಯಾಮಿಲಿ. ಆ್ಯಂಡ್ ಇದು ಅದು ಎಸ್ಪೆಷಲಿ ಹೇಳೋದು ನಮಗೆ ಇಡೀ ಸೆಕೆಂಡ್ ಆಫ್ ಕ್ಲೈಮ್ಯಾಕ್ಸ್ ಬರೀ ನೈಟೇ ಇರುತ್ತೆ. ಅದು ಆಲ್ಮೋಸ್ಟ್ ಮೋಹನ್ ಸರ್ ಒಂದು 20-25 ದಿನ ತೆಗೆದಿದ್ದಾರೆ. ಸೊ ಅಷ್ಟೊಂದು ಹಾರ್ಡ್ ವರ್ಕ್ ಇತ್ತು. ಸೊ ಅದೇ ಮಜಾ. ನೀವು ಲವರ್ ಬಾಯ್ ಆಗಿ ಕಾಣಿಸ್ಕೊಳ್ತಾ ಎಲ್ಲ ಡೈರೆಕ್ಟ್ ವಿಷನ್. ಅವರು ನನ್ನ ಪಾತ್ರ ಈಗಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಅದನ್ನ ಊಹೆ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಮೋಲ್ಡ್ ಆಗಿದೆ ಅಷ್ಟೇ. ಆಸ್ ಅನ್ ಆರ್ಟಿಸ್ಟ್ ಐ ಹ್ಯಾವ್ ಟು ಡೂ ಎವ್ರಿಥಿಂಗ್. ಸರ್, ಇವಾಗ ಕಾಡಲ್ಲಿ ಎಲ್ಲ ಸ್ಟೋರಿ ನಡೀಬೇಕಾದ್ರೆ ಅಲ್ಲಿ ಏನಾದ್ರು ಇನ್ಸಿಡೆಂಟ್ ಆಗಿದೆ? ಇನ್ಸಿಡೆಂಟ್ ಅಂದರೆ ನಮ್ಗೆ ಏನು, ನಾವೇ 150 ಜನ ಇದ್ದೀವಿ, ನಮ್ಮನ್ನು ನೋಡಿ ಏನಾದರೂ ಪ್ರಾಣಿ ಪಕ್ಷಿಗೆ ಭಯ ಪಡಬೇಕಿತ್ತು. ನಾವು ಗುಂಪು 150-200. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸ್ಪಾನ್ಸ್. ಫಾರೆಸ್ಟ್ ಮೂವಿನ ಇವತ್ತು ಎಲ್ಲರ ಜೊತೆ ಕೂತ್ಕೊಂಡು ನಾನು ನೋಡಿದೆ, ತುಂಬಾ ಸಂತೋಷ ಪಟ್ವಿ. ಸೊ ನನಗೊಂಥರ ಹಾರರ್ ಕಾಮಿಡಿ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ನಾನೊಬ್ಬ ಪ್ರೇಕ್ಷಕನಾಗಿ ನಿಮ್ಮೆಲ್ಲರ ಜೊತೆ ನೋಡಿ ತುಂಬ ಖುಷಿ ಆಯಿತು. ದಯಮಾಡಿ ಇಲ್ಲಿವರೆಗೂ ನಮ್ಮ ಕೆಲಸ ಫಾರೆಸ್ಟ್ ಮೂವಿನ ಕಷ್ಟಪಟ್ಟು ಮಾಡಿ ಎಲ್ಲ ಬಿಟ್ಟಿದ್ದೀವಿ, ಇನ್ನೆಲ್ಲ ನಿಮ್ಮ ಕೆಲಸ. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಚಿತ್ರನ ನೋಡಿ 100% 2 ಗಂಟೆ 20 ನಿಮಿಷ ಹೋಗೋದು ಗೊತ್ತಾಗಲ್ಲ. ನಿಮ್ಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ನಾನು ಗ್ಯಾರಂಟಿ ಕೊಡ್ತಾಯಿದ್ದೀನಿ. ಸೊ ಫಾರೆಸ್ಟ್ ಎಲ್ಲರಿಗೊಂದು ಎಂಟರ್ಟೈನ್ಮೆಂಟ್. ಚಿಕ್ಕಣ್ಣ, ನಾನು, ರಘು ಸರ್, ಅನೀಶ್ ಹಾಗೂ ಅರ್ಚನಾ, ಶರಣ್ ಎಲ್ಲ ಸೇರಿ ನಿಮ್ಗೊಂದು ಒಳ್ಳೆ ಮನೋರಂಜನೆಯ ಇದು ಕೊಡ್ತಾಯಿದ್ದೀವಿ ಅಂದ್ಕೊಂಡಿದ್ದೀನಿ. ದಯಮಾಡಿ ಫಾರೆಸ್ಟನ್ನ ನೋಡಿ ಎಂಜಾಯ್ ಮಾಡಿ, ಮಿಸ್ ಮಾಡ್ಕೊಬಿಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್. ರಿಲೀಸ್ ಆಗಿದೆ. ಸೊ ಫಸ್ಟ್ ಶೋ ನೋಡಕ್ಕೆ ಬಂದಿದ್ರಿ. ಫಸ್ಟ್ ಡೇ ಫಸ್ಟ್ ಶೋ ನಾನು ಯೂಶಲಿ ಎಲ್ಲ ಸಿನಿಮಾನು ಮ್ಯಾಕ್ಸಿಮಮ್ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ಟ್ರೈ ಮಾಡ್ತೀನಿ ಎಲ್ಲ ಜನರ ಜೊತೆ. ವೈಬೇ ಬೇರೆ ಇರುತ್ತಲ್ಲ, ಒಬ್ಬರೇ ಫೋನಲ್ಲಿ ನೋಡೋದು ಆ್ಯಂಡ್ ಸ್ಮಾಲಲ್ಲೂ ನೋಡೋದು ಸೈಲೆಂಟ್ ಆಗಿರುತ್ತೆ ಕಂಪೇರಿಟಿವ್ಲಿ. ಸೊ ನನಗೆ ಈ ವೈಬ್ ತುಂಬ ಇಷ್ಟ ಆಗುತ್ತೆ. ಒಂದು ಹಾರರಲ್ಲಿ ನಿಮ್ಮ ಒಂದು ದೆವ್ವ ಬಂದಿರುತ್ತೆ. ಸೊ ಆ ಒಂದು ಕಥೆ ಹೇಗಿತ್ತು? ಫಸ್ಟ್ ಟೈಮ್ ಮಾಡಿರೋದು ಈ ಥರ. ಆ್ಯಂಡ್ ಶೂಟಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್ ತುಂಬ ಫನ್ ಇತ್ತು. ಆ್ಯಂಡ್ ಐ ಹೋಪ್ ನಾವು ಮಾಡಿರೋದು ನಿಮಗೆಲ್ಲ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.